ಜನ ಅನ್ಕೊಂಡಿರೋಂಥದ್ದು ಇವ್ರು ಲಾಯರ್ ಅಂತ ಅನ್ಕೊಂಡಿದ್ದಾರೆ, ಜನ ಅನ್ಕೊಂಡಿರೋಂಥದ್ದು ಅವನ ವಕೀಲ ಸಾಬ್ ಅಂತ ಅನ್ಕೊಂಡಿದ್ದಾರೆ. ಜಗದೀಶ ಬಿಗ್ ಬಾಸ್ ಹೋಗಿದ್ದು ಬಹಳ ಸಂತೋಷ. ಆದರೆ ಜಗದೀಶ್ ಇಲ್ಲೂ ಕೂಡ ನಾನು ಅಡ್ವೊಕೇಟ್ ಅಂತ ಹೇಳ್ಕೊಳಂಗಿಲ್ಲ, ಇಲ್ಲೂ ಕೂಡ ನಾನು ವಕೀಲ ಸಾಬ್ ಅಂತ ಹೇಳ್ಕೊಳಂಗಿಲ್ಲ, ಇಲ್ಲೂ ಕೂಡ ನಾನು ಲಾಯರ್ ಅಂತ ಹೇಳ್ಕೊಳಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಾನು ಡಾಕ್ಯುಮೆಂಟೇಶನ್ ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಕಲರ್ಸ್ ಕನ್ನಡ ನಿರೂಪಕರಾದಂತಹ ಸುದೀಪ್ ರವರು ಏನ್ ನಟ ಇದಾರಲ್ಲ, ಆ ಸುದೀಪ್ ಅವ್ರಿಗೆ ನಂತರ ಕಲರ್ಸ್ ಕನ್ನಡದವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಎಚ್ಚರಿಕೆ ಅಂದ್ರೂ ಪರವಾಗಿಲ್ಲ, ನೀನು ಭ್ರಷ್ಟಾಚಾರದ ಪರವಾಗಿ ಹೋರಾಟ ಮಾಡಿ ತಾರ್ಕಿಕ ಅಂತ್ಯ ಕಾಣಿಸಿರಂತದ್ದು, ಯಾವ್ದೋ ಒಂದು ನ್ಯಾಯ ಸಿಕ್ಕಿರಂತದ್ದು ಒಂದೇ ಒಂದು ಡಾಕ್ಯುಮೆಂಟೇಶನ್ ಪ್ರೊಡ್ಯೂಸ್ ಮಾಡಪ್ಪ. ಅವ್ನ ಅಡ್ವೊಕೇಟೇ ಅಲ್ಲ, ಅವ್ನ್ ಲಾಯರೇ ಅಲ್ಲ, ನಾನ್ ಲಾಯರು, ನಾನು ವಕೀಲ್ ಸಾಬ್ ಅನ್ಕೊಂಡು ಮೋಸದಿಂದ ಜನಗಳಿಗೆ ವಂಚಿಸಿ ನೋಡಿ. ಇದು ಜಗದೀಶ್ ಅವರು. ನಾನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ನಾನು ಕೇಳಿದ್ದೆ, ಸನ್ಮಾನ್ಯ ಶ್ರೀ ಕೊಡಿಗೇಳಿ ಜಗದೀಶ್ ಅವರು ಬೆಂಗಳೂರು ಬಿಟ್ಟು, ಕರ್ನಾಟಕ ಬಿಟ್ಟು, ಬೆಂಗಳೂರು ಜಿಲ್ಲೆ ಬಿಟ್ಬಿಟ್ಟು ರಾಜಸ್ಥಾನ್ ವಿದ್ಯಾಪೀಠ ಉದಯಪುರದಲ್ಲಿ ಮಾಡಿದ್ದಾರೆ. ಇದು PUC ಯೂನಿವರ್ಸಿಟಿ ಕೋರ್ಸ್ ಅಂತ ಎಕ್ಸಾಮಿನೇಷನ್ ಅಂತ ಒಂದು ಡೀಮ್ಡ್ ಯೂನಿವರ್ಸಿಟಿಯಿಂದ ತಗೊಂಡಿರೋಂಥದ್ದು. ಇದು ಫೇಕ್ ಅಂತ ಕನ್ಫರ್ಮ್ ಆಗಿದೆ. ಕಾನೂನು ಬಹಿರಂಗ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡು, ನಕಲಿ ಅಂಕಪಟ್ಟಿ ಅಂದ್ಕೊಂಡು ಬಹಿರಂಗ ಆಗಿದೆ. ಸಸ್ಪೆಂಡ್ ಮಾಡಿದೆ, ನೋಟಿಫಿಕೇಶನ್ ಹೊಡಿಸ್ಬಿಟ್ಟು ಸಸ್ಪೆಂಡ್ ಮಾಡಿದೆ. ನೋಡ್ಬೋದು ನೀವು. ಈತ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾನ.